ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇಡೀ ಜಗತ್ತು ಯುದ್ಧದ ಮೂಡಲಿರುವಾಗ ಭಾರತಕ್ಕೆ ಸಂಬಂಧಿಸಿದ 2 ಅತ್ಯಂತ ಇಂಪಾರ್ಟೆಂಟ್ ಮಾಹಿತಿಗಳನ್ನು ನಿಮಗೆ ಕೊಡಬೇಕಿದೆ. ಒಂದು, ಭಾರತದಲ್ಲಿ 5 ರಾಜ್ಯಗಳ ಚುನಾವಣೆ ಘೋಷಣೆಯಾಗಿದೆ. ಇನ್ನು 2 ತಿಂಗಳು ಭಾರತದಲ್ಲಿ ಎಲೆಕ್ಷನ್ ಮಾಹೋಲ್ ಇರುತ್ತೆ. ಇದರಲ್ಲಿ ಈಶಾನ್ಯ ಮತ್ತು ದಕ್ಷಿಣದ ರಾಜ್ಯಗಳಿವೆ, ಹಾಗೆ ಆಡಳಿತ ಮತ್ತು ಪ್ರತಿಪಕ್ಷಗಳ ಕೂಟಕ್ಕೆ ಸವಾಲಿನ ಕ್ಷೇತ್ರಗಳು ಕೂಡ ಇವೆ. ಸೊ ಇನ್ನು 2 ತಿಂಗಳು ನಮ್ಮಲ್ಲಿ ರಾಜಕೀಯ ಸ್ಪರ್ಧೆಗಳು, ಭಾಷಣಗಳು, ಆಶ್ವಾಸನೆಗಳು, ಆರೋಪ ಪ್ರತ್ಯಾರೋಪಗಳು. ಇನ್ನು ಇದರ ನಡುವೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಸರ್ಕಾರಕ್ಕೆ ಚುನಾವಣಾ ಆಯೋಗ ಒಂದು ಶಾಕ್ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದೆ. ಹಾಗೆ ಭಾರತಕ್ಕೊಂದು ಶಾಕಿಂಗ್ ಅನ್ಸೋ ಥರದ ಮತ್ತು ಬೇಗ ಭಾರತ ಎಚ್ಚೆತ್ತುಕೋಬೇಕಾದ ಸುದ್ದಿ ಕೂಡ ಒಂದು ಬರ್ತಾ ಇದೆ. ಅದೇನು ಅಂದ್ರೆ, ನಮ್ಮ ಸೈನಿಕರಿಗೆ, ನಾವಿಕರಿಗೆ, ಚಾಲಕರಿಗೆ, ಸಾಮಾನ್ಯ ನಾಗರಿಕರಿಗೆ ದಾರಿ ತೋರ್ತಾ ಇದ್ದ, ನಮ್ಮ ಮಿಸೈಲುಗಳ ಅಕ್ಯುರೆಸಿಗೆ ಕಾರಣ ಆಗಿದ್ದ ನಾವಿಕ್ ಈಗ ಸಣ್ಣಗೆ ನರಳ್ತಾ ಇದೆ. ಅದರಲ್ಲಿ 3 ಆಟೋಮಿಕ್ ಕ್ಲಾಕ್ಗಳು ಸತ್ತು ಹೋಗಿವೆ. ಈಗ ಹೊಸ ಉಪಗ್ರಹವನ್ನ ಕಳುಹಿಸದೇ ಇದ್ರೆ ನಾವು ಮತ್ತೆ ಪರದೇಶಿಗಳ ಮೇಲೆ ಅವಲಂಬಿತರಾಗಬೇಕಾಗಿ ಬರುತ್ತೆ. ಸ್ವದೇಶಿ ದಾರಿದೀಪವೊಂದನ್ನು ನಾವೇ ಮಾಡ್ಕೊಂಡಿದ್ವಿ ಅನ್ನೋ ಹೆಗ್ಗಳಿಕೆ, ಕಿರೀಟ ಏನು ನಮ್ಮ ತಲೆ ಮೇಲಿತ್ತು ಅದು ಹೊರಟು ಹೋಗುತ್ತೆ. ಗೆಳೆಯರೆ, ಯಾವಾಗ ಬೇಕಾದರೂ ಯುದ್ಧಗಳು ನಡೆಯೋ ಸಂದರ್ಭದಲ್ಲಿ ಭಾರತದ ಸೇನೆಗೆ ಅತ್ಯಂತ ಮಹತ್ವದ ಕೊಡುಗೆಯನ್ನು ಕೊಡ್ತಾ ಇದ್ದ ನಾವಿಕ್ ಅಲ್ಲಿ ಕೈ ಕೊಡ್ತಾ ಇದೆ. ಹಾಗಾದ್ರೆ ಚುನಾವಣೆಗಳ ವಿಶೇಷ ಏನು? ಈ ನಾವಿಕ್ಗೆ ಏನಾಗಿದೆ? ಬನ್ನಿ ನೋಡೋಣ. ಗೆಳೆಯರೆ, ಭಾರತದಲ್ಲಿ ಹೇಗೆ ಅಂದ್ರೆ, ಪ್ರತಿ ವರ್ಷ ಕನಿಷ್ಠ ಒಂದಲ್ಲ ಒಂದು ಚುನಾವಣೆ ಇದ್ದೇ ಇರುತ್ತೆ. ಯಾವುದೂ ಇಲ್ಲ ಅಂದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಾದ್ರೂ ನಡೆಯುತ್ತವೆ. ಹೀಗಾಗಿ ನಾವು ಯಾವಾಗಲೂ ರಾಜಕೀಯದ ಮೂಡಲ್ಲಿ ಪರಸ್ಪರರನ್ನ ಬೈದಾಡ್ಕೊಳ್ತಾ ಪಕ್ಷದ ಬಾವುಟ ಹಿಡ್ಕೊಂಡು ನಿಂತು ಬಿಡೋದಕ್ಕೆ ಒಂದು ಭರಪೂರ ಅವಕಾಶ ನಮಗೆ ಸಿಗುತ್ತಾ ಇರುತ್ತೆ. ದೇಶ ಏನಾದರೂ ಕೂಡ ಚುನಾವಣೆಗಳಲ್ಲಿ ನಾವು ನಮ್ಮ ಪಕ್ಷಗಳು ಗೆದ್ದು ಬಿಟ್ರೆ ಸಾಕು. ಹಾಗೆ ಗೆಲ್ಲೋದಕ್ಕೆ ಮನೆಹಾಳು ಆಶ್ವಾಸನೆಗಳು, ಉಚಿತಗಳು, ಹಂಚಿಕೆಗಳು ಎಲ್ಲ ಶುರು ಆಗುತ್ತವೆ. ಇನ್ನು ನಮ್ಮದೇ ದಕ್ಷಿಣ ಭಾರತದ ತಮಿಳುನಾಡು, ಪುದುಚೇರಿ, ಕೇರಳ, ಈಶಾನ್ಯದಲ್ಲಿ ಅಸ್ಸಾಂ, ಪಶ್ಚಿಮ ಬಂಗಾಳಗಳ ಚುನಾವಣೆಗಳಿಗೆ ಈಗ ದಿನಾಂಕ ಘೋಷಣೆ ಆಗಿದೆ. ಗೆಳೆಯರೆ, ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 294 ವಿಧಾನಸಭಾ ಕ್ಷೇತ್ರಗಳಿವೆ. ಅಲ್ಲಿ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಟಿಎಂಸಿ, ಅಧಿಕಾರವನ್ನು ತನ್ನ ಕೈಗೆ ತಗೊಳ್ಳೋದಕ್ಕೆ ಬಿಜೆಪಿ ತೀವ್ರ ಪೈಪೋಟಿಗೆ ಬಿದ್ದಿವೆ. ಅಲ್ಲಿ ಕಾಂಗ್ರೆಸ್ ಹಾಗೂ ಕಮ್ಯುನಿಸ್ಟ್ ಪಕ್ಷಗಳು ಇವೆ. ಆದರೆ ಕಾಂಗ್ರೆಸ್ ಬೇರೆ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡಿದ್ರು, ಆಗಾಗ ಇಂಡಿಕೂಟದಲ್ಲಿ ಟಿಎಂಸಿ ಕಾಣಿಸ್ಕೊಂಡ್ರು, ಲೋಕಸಭೆಯಲ್ಲಿ ಟಿಎಂಸಿ ಕೂಡ ಪ್ರತಿಪಕ್ಷಗಳ ಸಾಲಲ್ಲೇ ಗುರುತಿಸ್ಕೊಂಡ್ರೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಹಾಗೂ ಟಿಎಂಸಿ ನಡುವೆ ಮೈತ್ರಿ ಥರದ್ದೇನು ಕುದುರಿಲ್ಲ. ಅಲ್ಲಿನ ಅಲ್ಪಸಂಖ್ಯಾತರ ಮತಗಳು ಕಾಂಗ್ರೆಸ್ಗಿಂತ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಕಡೆಗೆ ಹೆಚ್ಚು ಒಲವನ್ನು ಹೊಂದಿರೋದ್ರಿಂದ ಕಾಂಗ್ರೆಸ್ ಅಲ್ಲಿ ಕೀಳಬಹುದಾಗಿರೋದು ಬಹುಸಂಖ್ಯಾತರ ಮತಗಳನ್ನೇ ಆಗಿರೋದ್ರಿಂದ 2 ಪಕ್ಷಗಳು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡುತ್ತವೆ. ಇನ್ನು ಈ ಬಾರಿ ಬಿಜೆಪಿ ಕೂಡ ಅಲ್ಲಿ ಅಧಿಕಾರವನ್ನು ತಾನು ತಗೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ. ಅತ್ಯಂತ ವಿವಾದಾತ್ಮಕವಾಗಿ ಅಲ್ಲಿ ವೋಟರ್ ಲಿಸ್ಟ್ ಕರೆಕ್ಷನ್ ಕೂಡ ಆಗಿದೆ. ಅಂತಹ ಪಶ್ಚಿಮ ಬಂಗಾಳದಲ್ಲಿ ಏಪ್ರಿಲ್ 23 ಹಾಗೂ 29ನೇ ತಾರೀಕು 2 ಹಂತಗಳಲ್ಲಿ ಮತದಾನ ನಡೆಯುತ್ತೆ. ಹಾಗೆ ಫಲಿತಾಂಶ ಮೇ 4ನೇ ತಾರೀಕು ಘೋಷಣೆ ಕೂಡ ಆಗುತ್ತೆ. ಇನ್ನು ಅಲ್ಲಿ ಚುನಾವಣೆಗಳು ಘೋಷಣೆ ಆಗಿರೋದ್ರಿಂದ ಈಗ ನೀತಿ ಸಂಹಿತೆ ಜಾರಿಗೆ ಬಂದಿದೆ. ಹೀಗಾಗಿ ಚುನಾವಣಾ ಆಯೋಗ ಪಶ್ಚಿಮ ಬಂಗಾಳದ ಆಡಳಿತ ವ್ಯವಸ್ಥೆಯಲ್ಲಿ ಭಾರಿ ಬದಲಾವಣೆಯನ್ನು ಮಾಡಿದೆ. ಸಾಕಷ್ಟು ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ತಾ ಇರುವ ಮಮತಾ ಅವರ ಆಪ್ತ ವಲಯದ ಅಧಿಕಾರಿಗಳು ಅನ್ನಿಸ್ಕೊಂಡಿರುವ ರಾಜ್ಯದ ಮುಖ್ಯ ಕಾರ್ಯದರ್ಶಿ, ಗೃಹ ಕಾರ್ಯದರ್ಶಿ ಹಾಗೂ ಪೊಲೀಸ್ ಮಹಾನಿರ್ದೇಶಕರು ಸೇರಿದಂತೆ ಒಂದಷ್ಟು ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲಾಗಿದೆ. ಅವರಿಗೆ ಚುನಾವಣೆಗೆ ಸಂಬಂಧಿಸಿದ ಯಾವುದೇ ಕರ್ತವ್ಯಗಳಲ್ಲಿ ತೊಡಗಿಸಿಕೊಳ್ಳದ ಹಾಗೆ ಆದೇಶವನ್ನು ಕೊಡಲಾಗಿದೆ. ಇದು ಸಹಜ ಪ್ರಕ್ರಿಯೆನೇ. ಸಾಕಷ್ಟು ವರ್ಷಗಳಿಂದ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು ಅಲ್ಲಿನ ಆಡಳಿತಾರೂಢ ಪಕ್ಷಗಳಿಗೆ ನಿಷ್ಠೆ ಪ್ರದರ್ಶಿಸುವ ಸಾಧ್ಯತೆಗಳಿರುತ್ತವೆ. ಚುನಾವಣೆ ಸಂದರ್ಭದಲ್ಲಿ ಅವರೇ ಕರ್ತವ್ಯದಲ್ಲಿದ್ದರೆ ಅಲ್ಲಿ ಪಾರದರ್ಶಕ ಅಂತ ಚುನಾವಣೆಗಳು ಅನ್ನಿಸ್ಕೊಳ್ಳದೇ ಇರಬಹುದು. ಹೀಗಾಗಿ ಆಯೋಗ ಅಗತ್ಯ ಅನಿಸಿದರೆ ವರ್ಗಾವಣೆಗಳನ್ನು ಮಾಡುತ್ತೆ. ಈಗ ಪಶ್ಚಿಮ ಬಂಗಾಳದಲ್ಲದನ್ನು ಮಾಡಿದ್ದಾರೆ. ಇನ್ನು ಅಸ್ಸಾಮಲ್ಲಿ ಬಿಜೆಪಿ ಅಧಿಕಾರದ ಗದ್ದುಗೆಯನ್ನು ಉಳಿಸ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮಾ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ರೆ, ಕಾಂಗ್ರೆಸ್ ಅಧಿಕಾರದ ಗದ್ದುಗೆಗೇರೋದಕ್ಕೆ ಹೋರಾಟವನ್ನು ಮಾಡ್ತಾ ಇದೆ. ಅಲ್ಲಿ 126 ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಒಂದೇ ಹಂತದಲ್ಲಿ ಮತದಾನ ಪ್ರಕ್ರಿಯೆ ನಡೆಯಲಿದ್ದು ಏಪ್ರಿಲ್ 9ನೇ ತಾರೀಕು ಅಲ್ಲಿ ವೋಟಿಂಗ್ ಆಗುತ್ತೆ. ಆ ರಾಜ್ಯದ ಫಲಿತಾಂಶ ಕೂಡ ಮೇ 4ನೇ ತಾರೀಕು ಹೊರಬೀಳುತ್ತೆ. ಇನ್ನು ದೇವರ ನಾಡು ಕೇರಳದಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ನಡೆಯಲಿದೆ. ಆಡಳಿತಾರೂಢ ಎಲ್ಡಿಎಫ್ ಹಾಗೂ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮತ್ತು ಬಿಜೆಪಿ ನೇತೃತ್ವದ ಎನ್ಡಿಎ ಅಧಿಕಾರದ ಗದ್ದುಗೆಗಾಗಿ ಫೈಟ್ ಮಾಡ್ತಾ ಇವೆ. ಕೇರಳದಲ್ಲಿ ಬಿಜೆಪಿ ಬಾರಿ ಅಕೌಂಟ್ ತೆರೀಲೂಬಹುದು, ಆದರೆ ಅಧಿಕಾರಕ್ಕೆ ಬರೋದು ಕಷ್ಟ ಇದೆ. ಅಲ್ಲಿ ಬಿಜೆಪಿಯ ಶಕ್ತಿ ತುಂಬಾ ಇಲ್ಲ. ಹೀಗಾಗಿ ಅಲ್ಲಿ ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗ್ ಮೈತ್ರಿ ಯುಡಿಎಫ್ ಇದೆಯಲ್ಲ, ಅದರ ವಿರುದ್ಧ ಎಲ್ಡಿಎಫ್ ಅಂದ್ರೆ ಕಮ್ಯುನಿಸ್ಟರಿಗೆ ಅಲ್ಲಿನ ಬಿಜೆಪಿ ಕಾರ್ಯಕರ್ತರೂ ಕೂಡ ಹಲವಾರು ಕ್ಷೇತ್ರಗಳಲ್ಲಿ ರಹಸ್ಯವಾಗಿ ಕೆಲಸ ಮಾಡೋದಿದೆ. ಮುಸ್ಲಿಂ ಲೀಗ್ ನೇತೃತ್ವದ ಸರ್ಕಾರಕ್ಕಿಂತ ಕಮ್ಯುನಿಸ್ಟ್ ಸರ್ಕಾರ ಇದ್ದದರಲ್ಲಿ ಮೇಲೂ ಅದು ಬಹುಪಾಲು ಸೆಕ್ಯುಲರ್ ಆಗಿ ಕಾಣಿಸ್ಕೊಳ್ಳುತ್ತೆ ಅನ್ನೋ ನಂಬಿಕೆ ಅಲ್ಲಿನ ಬಿಜೆಪಿ ಕಾರ್ಯಕರ್ತರದ್ದು.
ಇದು ಇಷ್ಟು ವರ್ಷಗಳಿಂದ ಅಲ್ಲಿ ಆಗ್ತಾ ಬರ್ತಾ ಇದೆ. ಆದರೆ ಈ ಬಾರಿ ಬಿಜೆಪಿ ಕೂಡ ತನ್ನ ಬಲವನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಿದೆ. ಈ ಚುನಾವಣೆಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡಬೇಕು. ಅಲ್ಲಿ 140 ಕ್ಷೇತ್ರಗಳಿವೆ. ಏಪ್ರಿಲ್ 29ನೇ ತಾರೀಕು ಮತದಾನ ನಡೆಯುತ್ತೆ. ಇನ್ನು ತಮಿಳುನಾಡು ಗೆಳೆಯರೆ, ಈ ಬಾರಿಯ ತಮಿಳುನಾಡಿನ ರಾಜಕೀಯ ಚಿತ್ರಣ ತುಂಬಾ ಡಿಫರೆಂಟ್ ಆಗಿ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಇಷ್ಟು ದಿನ ಅಲ್ಲಿ ಡಿಎಂಕೆ ಎಐಡಿಎಂಕೆ ಮಧ್ಯೆ ಮಾತ್ರ ದೊಡ್ಡ ಪೈಪೋಟಿ ಕಾಣ್ತಾ ಇತ್ತು. ಆದ್ರೆ ಈಗ ಬಿರುಗಾಳಿಯ ಹಾಗೆ ಜೋಸೆಫ್ ವಿಜಯ್ ಅವರ ಟಿವಿಕೆ ಬಂದಿದೆ. ಚುನಾವಣೆಗಳು ಘೋಷಣೆ ಆಗೋ ಹೊತ್ತಿಗೆ ವಿಜಯ್ ಸಂಸಾರದಲ್ಲಿ ಕೂಡ ಒಂದು ಬಿರುಗಾಳಿ ಎದ್ದು ಡೈವರ್ಸ್ ಹಂತಕ್ಕೆ ಹೋಗಿ ಅಲ್ಲಿ ಚಿತ್ರನಟಿ ತ್ರಿಷಾ ಹೆಸರು ವಿಜಯ್ ಜೊತೆ ತಳಕ್ ಹಾಕೊಂಡು ಅವರಿಬ್ಬರು ಒಟ್ಟೊಟ್ಟಿಗೆ ಕಾಣಿಸ್ಕೊಂಡು ಎಲ್ಲ ಆದರೂ ಕೂಡ ವಿಜಯ್ ಫ್ಯಾನ್ಸ್ ಇದು ಯಾವುದರಿಂದಲೂ ಡಿಸ್ಟರ್ಬ್ ಆದಂತೇನು ಕಾಣ್ತಾ ಇಲ್ಲ. ಮತ್ತೊಂದು ಕಡೆ ಡಿಎಂಕೆ ಈ ಬಾರಿ ಕೂಡ ಅಧಿಕಾರವನ್ನು ತನ್ನ ಕೈಗೆ ತಗೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರೆ ಎಐಡಿಎಂಕೆ ಕೂಡ ದೊಡ್ಡ ಮಟ್ಟದಲ್ಲಿ ಪೈಪೋಟಿಯನ್ನು ಕೊಡ್ತಾ ಇದೆ. ಡಿಎಂಕೆಗಿರೋ ಆಂಟಿ ಇನ್ಕಂಬೆನ್ಸಿ ಕೆಲಸ ಮಾಡಿದ್ರೆ ಅಲ್ಲಿ ಎಐಎಡಿಎಂಕೆಗೆ ಒಂದಷ್ಟು ಸಹಾಯ ಆಗಬಹುದು ಅಂತ ಸರ್ವೆಗಳು ಹೇಳ್ತಾ ಇವೆ. ಸದ್ಯಕ್ಕೊಂದಷ್ಟು ಸರ್ವೆಗಳ ಪ್ರಕಾರ ವಿಜಯ್ ಅಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್ ಆಗೋ ಸಾಧ್ಯತೆಗಳಿರುತ್ತವೆ. ಪಕ್ಷವನ್ನ ಸ್ಥಾಪನೆ ಮಾಡಿ ಮೊದಲ ಚುನಾವಣೆಯಲ್ಲೇ ವಿಜಯ್ ಉಪಮುಖ್ಯಮಂತ್ರಿ ಆಗಲೂಬಹುದು ಅಂತ ಕೆಲವರು ಹೇಳ್ತಾರೆ. ಆದರೆ ಫಲಿತಾಂಶ ಬರೋವರೆಗೆ ಏನನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಅಲ್ಲಿ 234 ವಿಧಾನಸಭಾ ಕ್ಷೇತ್ರಗಳಿವೆ. ಒಂದೇ ಹಂತದಲ್ಲಿ ಮತದಾನ ನಡೆಯುತ್ತೆ. ಏಪ್ರಿಲ್ 23ರಂದು ಅಲ್ಲಿ ಮತದಾನ. ಇನ್ನು ಪುದುಚೇರಿ ವಿಧಾನಸಭೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ. ಅಲ್ಲಿ 30 ಕ್ಷೇತ್ರಗಳಿವೆ. ಅಲ್ಲಿ ಕೂಡ ಏಪ್ರಿಲ್ 9ರಂದು ಮತದಾನ ನಡೆಯುತ್ತೆ. ಎಲ್ಲ ಕ್ಷೇತ್ರಗಳ ಮತ ಎಣಿಕೆ ಮೇ 4ರಂದೇ ನಡೆಯುತ್ತೆ. ಅವತ್ತೇ ಮಧ್ಯಾಹ್ನದ ಹೊತ್ತಿಗೆ ಫಲಿತಾಂಶದ ಚಿತ್ರಣ ಕೂಡ ಸಿಕ್ಕಿಬಿಡುತ್ತೆ. ಗೆಳೆಯರೆ, ಇದು ಚುನಾವಣೆಗಳ ವಿಷಯ. ಆದರೆ ಇದಕ್ಕಿಂತ ಮಹತ್ವದ ಇನ್ನೂ ಒಂದು ವಿಷಯ ಇದೆ. ಅದು ನಾವಿಕ್ ಸಮಸ್ಯೆಗೀಡಾಗ್ತಾ ಇರೋ ವಿಷಯ. ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಲೇಷನ್, ಭಾರತದ ಸ್ವಂತ ಪ್ರಾದೇಶಿಕ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್. ಇದನ್ನ ಇಸ್ರೋ ಅಭಿವೃದ್ಧಿಪಡಿಸಿದೆ. ಇದು ಭಾರತದ ಗಡಿಗಳ ಆಚೆ ಕೂಡ ಸುಮಾರು 1,500 ಕಿಲೋಮೀಟರ್ ವರೆಗಿನ ವ್ಯಾಪ್ತಿ ಪ್ರದೇಶವನ್ನು ಕವರ್ ಮಾಡುತ್ತೆ. ಹಿಂದೂ ಮಹಾಸಾಗರ, ಅರೇಬಿಯನ್ ಸಮುದ್ರ, ಬಂಗಾಳ ಕೊಲ್ಲಿ, ಸೌತ್ ಏಷ್ಯಾದ ಭಾಗ, ಒಂದಷ್ಟು ಮಿಡಲ್ ಈಸ್ಟ್ ಭೂಭಾಗವನ್ನು ಕೂಡ ಈ ನ್ಯಾವಿಕ್ ಕವರ್ ಮಾಡುತ್ತೆ. ಪಾಕಿಸ್ತಾನ, ಗಿರ್ಗಿಸ್ತಾನ ಎಲ್ಲ ಕೂಡ ಅದರ ವ್ಯಾಪ್ತಿಯ ಒಳಗೆ ಬಂದುಬಿಡುತ್ತೆ. ಹೀಗಾಗಿ ಇದನ್ನ IRNSS ಅಂದ್ರೆ ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂತ ಕರೀತಾರೆ. ಹಾಗೆ ನೋಡಿದ್ರೆ ಗೆಳೆಯರೆ, ಸಾಕಷ್ಟು ದೇಶಗಳು ಅವುಗಳದ್ದೇ ಆದ ನ್ಯಾವಿಗೇಷನ್ ವ್ಯವಸ್ಥೆಯನ್ನು ಮಾಡಿಕೊಂಡಿವೆ. ಈಗ ಅಮೆರಿಕಾದ ಬಳಿ GPS ಅಂದ್ರೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಇದೆ. ಇನ್ನು ರಷ್ಯಾ ಗ್ಲೋನಾಸ್ ಅನ್ನು ಹೊಂದಿದೆ. ಯುರೋಪ್ ಬಳಿ ಗೆಲಿಲಿಯೋ ಇದೆ. ಚೈನಾ ಬಿಡೋಯ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅನ್ನು ಹೊಂದಿದೆ. ಹಾಗೆ ಭಾರತದ್ದು ನಾವಿಕ್. ನಾವು GPS ಥರ ಇಡೀ ಜಗತ್ತನ್ನು ನೋಡೋದಕ್ಕೆ ಕಣ್ಣುಗಳನ್ನಿಟ್ಟಿಲ್ಲ. ಬದಲಿಗೆ ಭಾರತ ಮತ್ತು ಅದರ ಗಡಿ ಆಚೆಗಿನ 1,500 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾತ್ರ ನಮ್ಮ ನಾವಿಕ್ ಕೆಲಸ ಮಾಡೋದ್ರಿಂದ ಇದನ್ನ ರೀಜನಲ್ ನ್ಯಾವಿಗೇಷನ್ ಸಿಸ್ಟಮ್ ಅಂತ ಕರೀತಾರೆ. ಇದನ್ನು ಕೂಡ ನಾವು ಮಾಡ್ಕೋತಾ ಇದ್ವೋ ಇಲ್ಲೋ ಗೊತ್ತಿಲ್ಲ. ಆದರೆ 1999ರಲ್ಲಿ ಕಾರ್ಗಿಲ್ ಯುದ್ಧ ಆಯಿತು ನೋಡಿ. ಆ ಸಂದರ್ಭದಲ್ಲಿ ಭಾರತ GPS ಸಹಾಯವನ್ನು ಕೊಡುವಂತೆ ಅಮೆರಿಕಾಗೆ ಕೇಳುತ್ತೆ. ಈ ನ್ಯಾವಿಗೇಷನ್ ನಲ್ಲಿ ಸಿವಿಲಿಯನ್ ಬೇರೆ, ಮಿಲಿಟರಿ ಬೇರೆ. ಮಿಲಿಟರಿ ನ್ಯಾವಿಗೇಷನ್ ಅನ್ನೋದು ತುಂಬಾ ಅಕ್ಯುರಸಿಯನ್ನು ಹೊಂದಿರುತ್ತೆ. ಹೀಗಾಗಿ ನಮಗೆ ಪಾಕಿಸ್ತಾನದ ವಿರುದ್ಧ GPS ಸಹಾಯ ಮಾಡಿ ಅಂತ ಭಾರತ ಅಮೆರಿಕಾನ ಕೇಳ್ತು. ಆದರೆ ಅಮೆರಿಕ ಅದಕ್ಕೆ ನಿರಾಕರಿಸ್ತು. ಸಾಧ್ಯನೇ ಇಲ್ಲ ಅಂತ ಹೇಳ್ತು. ಇದು ಭಾರತಕ್ಕೆ ಆ ಸಂದರ್ಭದಲ್ಲಿ ಸ್ವಲ್ಪ ಹಿನ್ನಡೆ ಆಗೋದಕ್ಕೆ, ಆ ಸಂಘರ್ಷ ಇನ್ನೊಂದಷ್ಟು ಹೆಚ್ಚು ದಿನಗಳ ಕಾಲ ನಡೆಯೋದಕ್ಕೆ ಕಾರಣ ಆಯಿತು. ಇನ್ನು ಕಾರ್ಗಿಲ್ ಯುದ್ಧ ಮುಗಿದ ನಂತರ ಅಲ್ಲಿನ ಸರಿತಪ್ಪುಗಳ ವಿಶ್ಲೇಷಣೆಗೊಂದು ಕಮಿಟಿ ರಚನೆ ಆಗುತ್ತೆ. ಆ ಕಮಿಟಿ ಭಾರತ ಮಾಡ್ಕೋಬೇಕಿರೋ ಬದಲಾವಣೆಗಳ ದೊಡ್ಡ ಪಟ್ಟಿಯನ್ನು ಸರ್ಕಾರಕ್ಕೆ ಕೊಡ್ತು. ಅದರಲ್ಲಿ ನಮ್ಮದೇ ನ್ಯಾವಿಗೇಷನ್ ಇರಬೇಕು ಅನ್ನೋದು ಕೂಡ ಸೇರ್ಕೊಂಡಿತ್ತು. ಹೀಗಾಗಿ 2006ರಲ್ಲಿ ನಾವಿಕ್ ಯೋಜನೆಗೆ ಶ್ರೀಕಾರವನ್ನು ಸುತ್ತಲಾಯಿತು. 2016ರಲ್ಲಿ ಸ್ಯಾಟಲೈಟ್ಗಳನ್ನು ನಭಕ್ಕೇರಿಸಿದ್ದೂ ಆಯಿತು. ಅದು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದು ಆಯಿತು. ಗೆಳೆಯರೆ, ಇದು ರಕ್ಷಣಾ ವಲಯಕ್ಕೆ, ರೈಲ್ವೆ ಸಂಚಾರಕ್ಕೆ, ಕೃಷಿಗೆ ಅಂದ್ರೆ ಹವಾಮಾನದ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಮೀನುಗಾರರಿಗೆ ಸಮುದ್ರದ ಒಳಗೆ ನ್ಯಾವಿಗೇಷನ್ಗೆ ಅನುಕೂಲ ಆಗೋ ಹಾಗೆ, ಸಾಮಾನ್ಯ ಜನರಿಗೆ ರಸ್ತೆಗಳನ್ನು ತೋರಿಸೋದಕ್ಕೆ ಕೂಡ ಇದು ಸಹಾಯವನ್ನು ಮಾಡ್ತಾ ಇದೆ. ಇದಕ್ಕೆ 7 ಸ್ಯಾಟಲೈಟ್ಗಳು ಬೇಕು ಅಂತ ಆರಂಭದಲ್ಲಿ ಯೋಚಿಸಲಾಗಿತ್ತು. ಆದರೆ ಆನಂತರ ಬ್ಯಾಕಪ್ ಕೂಡ ಸೇರಿ ಒಟ್ಟು 11 ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡಿದ್ರು. ಆ ಪೈಕಿ ಈಗ ಕೆಲಸ ಮಾಡ್ತಾ ಇರೋದು ಬರೀ 3 ಮಾತ್ರ. ಇಲ್ಲಿ ಏನಾಗಿದೆ ಅಂದ್ರೆ, ನಾವಿಕ್ನ ಪ್ರತಿ ಸ್ಯಾಟಲೈಟಲ್ಲಿ 3 ಆಟೋಮಿಕ್ ಕ್ಲಾಕ್ಗಳಿರುತ್ತವೆ. ಅವು ನಮಗೆ ಅತ್ಯಂತ ನಿಖರ ಸಮಯದ ಮೂಲಕ ನಿಖರವಾಗಿ ನ್ಯಾವಿಗೇಷನ್ ಸಾಧ್ಯ ಆಗೋ ಹಾಗೆ ಮಾಡುತ್ತವೆ. ಈಗ ಈ ನ್ಯಾವಿಗೇಷನ್ ಸಿಸ್ಟಮ್ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಸ್ಯಾಟಲೈಟ್ ಇಲ್ಲಿನ ರಿಸೀವಿಂಗ್ ಕೇಂದ್ರಗಳಿಗೆ ಸ್ಥಳದ ಮಾಹಿತಿ, ದೂರ ಇದೆಲ್ಲವನ್ನ ಕಳಿಸುತ್ತೆ ಅಲ್ವಾ. ಅಲ್ಲಿ ದೂರನ ಹೆಂಗ್ ಲೆಕ್ಕ ಹಾಕೋದು,
ಸಿಗ್ನಲ್ ತಲುಪೋದಕ್ಕೆ ತಗೊಂಡ ಸಮಯ ಮತ್ತು ಬೆಳಕಿನ ವೇಗ ಇವೆರಡನ್ನ ಲೆಕ್ಕ ಹಾಕಿದ್ರೆ ಬರೋದೇ ಡಿಸ್ಟೆನ್ಸ್. ಈ ಸಮಯ ಅಥವಾ ಟೈಮ್ ಅನ್ನೋದು ಇಲ್ಲಿ ಎಷ್ಟು ನಿಖರವಾಗಿರಬೇಕು ಅಂದ್ರೆ ಅದರಲ್ಲಿ ಒಂದು ಮೈಕ್ರೋ ಸೆಕೆಂಡ್ ಮಿಸ್ ಆದರೂ ಕೂಡ ಸುಮಾರು 300 ಮೀಟರ್ಗಳಷ್ಟು ಅಕ್ಯುರೆಸಿಯಲ್ಲಿ ವ್ಯತ್ಯಾಸ ಆಗಿಬಿಡುತ್ತೆ. ಈಗ ನಮ್ಮ ಸೇನೆ ಒಂದು ಮಿಸೈಲ್ ಅನ್ನು ಲಾಂಚ್ ಮಾಡಬೇಕು, ನಿಖರವಾಗಿ ಅದನ್ನು ಎಲ್ಲಿಗೆ ಹೊಡಿಬೇಕು ಅಂತ ಗುರಿ ಇಟ್ಟಿರ್ತಾರೆ, ಅದು ಅಲ್ಲಿಗೆ ತಲುಪಬೇಕು. ಹಾಗಲ್ಲದೆ ಗುರಿಯಿಂದ 300 ಮೀಟರ್ ಆಚೆ ಈಚೆ ಬಿದ್ದು ಬಿಟ್ರೆ ಅನಾಹುತ ಆಗೋದಿಲ್ವೇ? ಹಾಗೆ ನೀವು ಎಲ್ಲಿಗೂ ಹೋಗಬೇಕಿರುತ್ತೆ, ನಿಮಗೆ ದಾರಿ ತೋರಿಸೋ ಮ್ಯಾಪು 300 ಮೀಟರ್ ಆಚೆ ಈಚೆ ತೋರಿಸ್ಬಿಟ್ರೆ ಬೆಂಗಳೂರಿನಂಥ ಕಡೆ ನೀವು ಇನ್ನೇನು ಹುಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ವಿಮಾನ ಲ್ಯಾಂಡ್ ಆಗುವಾಗ ಹಂಗೇನಾದರೂ ನ್ಯಾವಿಗೇಷನ್ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅಪಘಾತ ಅಲ್ಲಿ ಗ್ಯಾರಂಟಿ. ಸೊ ಇಲ್ಲಿ ಕ್ಲಾಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿನೇ ಇದಕ್ಕೆ ರುಬಿಡಿಯಂ ಅಥವಾ ಸಿಸಿಎಂ ಕ್ಲಾಕ್ಗಳನ್ನು ಬಳಸ್ತಾರೆ. ಇಂಥ ನ್ಯಾವಿಗೇಷನ್ ಸ್ಯಾಟಲೈಟ್ಗಳು ಕನಿಷ್ಠ 4 ಆದರೂ ಆಕಾಶದಲ್ಲಿರಬೇಕು. ಆದರೆ ನಾವು ಆಕಾಶಕ್ಕೆ ಕಳುಹಿಸಿದ 11 ಪೈಕಿ ಈಗಾಗಲೇ 7 ಕೆಟ್ಟು ಹೋಗಿವೆ. ಅದಕ್ಕೆ ಕಾರಣ ಅವುಗಳಲ್ಲಿ ಇಂಪೋರ್ಟ್ ಮಾಡಿಕೊಂಡಿದ್ದ ಆಟೋಮಿಕ್ ಕ್ಲಾಕ್ಗಳನ್ನು ಬಳಸಲಾಗಿತ್ತು. ಹೀಗಾಗಿ ಅವು ಹೆಚ್ಚು ದಿನ ಬಾಳಿಕೆ ಬರಲಿಲ್ಲ. ಇಲ್ಲಿ ಕೆಲಸ ಮಾಡ್ತಾ ಇದ್ದದ್ದೇ 4. ಆ ಪೈಕಿ ಈಗ IRNSS 1F ಸ್ಯಾಟಲೈಟ್ನ 3 ಕ್ಲಾಕ್ಗಳ ಪೈಕಿ ಕೊನೆಯ ಆಟೋಮಿಕ್ ಕ್ಲಾಕ್ ಕೂಡ ತನ್ನ ಕೆಲಸವನ್ನು ನಿಲ್ಲಿಸಿದೆ. ಇನ್ನು ಈ 1F ಅನ್ನು 2016ರಲ್ಲಿ ಲಾಂಚ್ ಮಾಡಿದ್ರು. 10 ವರ್ಷಗಳ ಅವಧಿಯ ಇದರ ಆಯಸ್ಸು ಮುಗಿದಿದೆ. ಅದರಲ್ಲಿನ ಕ್ಲಾಕ್ ಕೆಟ್ಟು ಹೋಗಿದೆ. ಇನ್ನು ಈಗ ನ್ಯಾವಿಗೇಷನ್ಗೆ ಬಳಸುವ ಸ್ಯಾಟಲೈಟ್ಗಳು ಕೇವಲ 3 ಮಾತ್ರ ಉಳ್ಕೊಂಡಿವೆ. ಹೀಗಾಗಿ ನ್ಯಾವಿಕ್ನ ಪೊಸಿಷನಿಂಗ್ ಮತ್ತು ನ್ಯಾವಿಗೇಷನ್ಸ್ ಪೂರ್ಣವಾಗಿ ಕೆಲಸ ಮಾಡ್ತಾ ಇಲ್ಲ, ಅದು ದುರ್ಬಲಗೊಂಡಿದೆ. ಹಾಗಂತ ಇದು ಪೂರ್ತಿ ಕೆಲಸಕ್ಕೆ ಬರೋದಿಲ್ಲ ಅಂತಲ್ಲ. ಈ ಕ್ಲಾಕ್ ಕೆಟ್ಟಿರೋ ಸ್ಯಾಟಲೈಟ್ ಇದೆ ನೋಡಿ, ಅದು ಕೂಡ ಒನ್ ಸೈಡ್ ಬ್ರಾಡ್ಕಾಸ್ಟಿಂಗ್ಗೆ ಮಾತ್ರ ಉಪಯೋಗಕ್ಕೆ ಬರುತ್ತೆ ಅಂತ ಇಸ್ರೋ ಹೇಳ್ತಾ ಇದೆ. ಈಗ ಅದನ್ನು ಸರಿಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ವೇ ಗೆಳೆಯರೆ? ಆರ್ಬಿಟ್ ಅಲ್ಲಿ ಕ್ಲಾಕ್ ಅನ್ನು ರಿಪೇರಿ ಮಾಡೋದು, ರೀಪ್ಲೇಸ್ ಮಾಡೋದು ಸಾಧ್ಯ ಆಗದ ಕೆಲಸ. ಬದಲಿಗೆ ಅಲ್ಲಿಗೆ ಹೊಸ ಸ್ಯಾಟಲೈಟ್ ಅನ್ನು ಲಾಂಚ್ ಮಾಡಬೇಕಾಗುತ್ತೆ. ಅಲ್ಲಿವರೆಗೆ ನ್ಯಾವಿಕ್ ಪೂರ್ಣ ಪ್ರಮಾಣದ ಸೇವೆಯನ್ನು ಒದಗಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈಗಲ್ಲಿ IRNSS 1I ಕೆಲಸ ಮಾಡ್ತಾ ಇವೆ. ಹಾಗೆ ಇಸ್ರೋ ಹೊಸದಾಗಿ ಲಾಂಚ್ ಮಾಡಿದ್ದ ಹೊಸ ತಲೆಮಾರಿನ NVS 01 ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದೆ. ಇರೋದು ಈ 3. ಇದರ ಜೊತೆ NVS 2, 3, 4, 5 ಸ್ಯಾಟಲೈಟ್ಗಳು ಲಾಂಚ್ ಆಗಬೇಕಾಗಿದೆ. ಇವುಗಳಲ್ಲಿ ನಮ್ಮದೇ ಆದ ಇಂಡಿಜಿನಿಯಸ್ ರುಬಿಡಿಯಂ ಕ್ಲಾಕ್ ಅನ್ನು ಬಳಸ್ತಾ ಇದ್ದಾರೆ. ಈ ಸ್ಯಾಟಲೈಟ್ಗಳನ್ನು 2026 ವರ್ಷಾಂತ್ಯದ ಒಳಗೆ ಲಾಂಚ್ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಾದ ನಂತರ ನ್ಯಾವಿಕ್ ಸಂಪೂರ್ಣವಾಗಿ ಮತ್ತೆ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಸ್ನೇಹಿತರೆ, ಇದನ್ನು ಸರಿಪಡಿಸದೇ ಇದ್ರೆ ನಾವಿಲ್ಲಿ ಮತ್ತೆ ಬೇರೆಯವರ ಸ್ಯಾಟಲೈಟ್ಗಳ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಸೊ ಆದಷ್ಟು ಬೇಗ ಇಸ್ರೋ ನ್ಯಾವಿಕ್ಗೆ ಬೇಕಾದ ಬ್ಯಾಕಪ್ ವ್ಯವಸ್ಥೆಗಳನ್ನು ಮಾಡಲಿ. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಸರ್ಕಾರ ಇಸ್ರೋಗೆ ಮಾಡಿಕೊಡ್ಲಿ. ಇದು ಗೆಳೆಯರೆ ಆಕಾಶ ಭಾರತಕ್ಕೆ ಕೊಡ್ತಾ ಇರೋ ನ್ಯಾವಿಕ್ ಶಾಕ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.